ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವೀಗ ಜುಲೈ ತಿಂಗಳಲ್ಲಿದ್ದೀವಿ. ನೀವು ಇಫ್ ಯು ಆರ್ ಎ ಸ್ಯಾಲರಿಡ್ ಪರ್ಸನ್ ಅಥವಾ ಇಫ್ ಯು ಆರ್ ಎ ಪೆನ್ಷನರ್, ನಿಮಗೆ ಮನೆ ಬಾಡಿಗೆ ತರಹ ವರಮಾನ ಇದ್ದರೆ ಅಥವಾ ಬೇರೆ ಬೇರೆ ವ್ಯವಹಾರಗಳಲ್ಲಿ ವರಮಾನ ಇದ್ದರೆ, ಬಿಸ್ನೆಸ್ ಇನ್ಕಮ್ ಇದ್ದರೆ, ಸೊ ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಆಗಿ 44AB ಒಳಪಡಲಿಲ್ಲ ಅಂದರೆ, ಅಥವಾ ನೀವು ಒಬ್ಬ ಪ್ರೊಫೆಷನಲ್ ಆಗಿದ್ದರೆ ನಿಮ್ಮ 44AB ಪ್ರೊಫೆಷನಲ್ ಇನ್ಕಮ್ ಒಳಪಡಲಿಲ್ಲ ಅಂದರೆ, ಹಾಗಾದರೆ ದಯವಿಟ್ಟು ಗಮನಿಸಿ, ಇದೇ ಜುಲೈ 31, 2017 ಒಳಗೆ ನೀವು ನಿಮ್ಮ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಸಬ್ಮಿಟ್ ಮಾಡಬೇಕು. ಅದರ ಜೊತೆಗೆ ನಿಮ್ಮ ಆಧಾರನ್ನು ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಮತ್ತು ನಿಮ್ಮ ಆಲ್ ಸೋರ್ಸಸ್ ಆಫ್ ಇನ್ಕಮ್, ನಿಮ್ದೇನಾದರೂ ಫಿಕ್ಸ್ಡ್ ಡೆಪಾಸಿಟ್ ಇದೆಯಾ, ಅಥವಾ ರೆಂಟಲ್ ಇನ್ಕಮ್ ಇದೆಯಾ, ಸ್ಯಾಲ್ರಿ ಇನ್ಕಮ್ ಇದೆಯಾ, ಪೆನ್ಷನ್ ಇದೆಯಾ, ಅಥವಾ ಬೇರೆ ಯಾವುದಾದ್ರೂ ಅದರ್ ಸೋರ್ಸಸ್ ಆಫ್ ಇನ್ಕಮ್ ಇದೆಯಾ, ಏನು ವರಮಾನವನ್ನು ಇದೆ ಅದನ್ನು ಜುಲೈ 31 ಒಳಗಡೆ ರಿಟರ್ನನ್ನು ಸಬ್ಮಿಟ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತೆ ಸೊ ನಿಮ್ಮ TDS ಇದ್ದರೆ ರೀಫಂಡ್ ಕ್ಲೈಮ್ ಮಾಡ್ಬೋದು, ಅಥವಾ ಬ್ಯಾಲೆನ್ಸ್ ಇದ್ದರೆ ನೀವು ಅದನ್ನು ಕಟ್ಟಬೇಕಾಗ್ಬೋದು. ಸೊ ಹಾಗಾಗಿನೇ ಬನ್ನಿ, ಈ ಜುಲೈ 31 ಒಳಗಡೆ ನಾವೆಲ್ಲರೂ ಕೂಡ ನಮ್ಮ ಆದಾಯ ತೆರಿಗೆ ರಿಟರ್ನ್ಸನ್ನು ಸಬ್ಮಿಟ್ ಮಾಡ್ತಾ ನಮ್ಮ ಜವಾಬ್ದಾರಿಯನ್ನು ಮೆರೆಯೋಣ. ಹೆಚ್ಚಿನ ಮಾಹಿತಿಗೆ www.incometaxindia.efiling.gov.in ಈ ವೆಬ್ಸೈಟ್ಗೆ ಲಾಗಿನ್ ಆದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುತ್ತೆ. ಅದರ ಮೂಲಕ ನಿಮ್ಮ ರಿಟರ್ನನ್ನು ಸಬ್ಮಿಟ್ ಮಾಡಿ ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಅಂತ ಹೇಳ್ತಾ ನಮಸ್ಕಾರ.